Bro, bro. Bro. Bro, ಇದೇನು ಬ್ರೋ ಇದು? Bro. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಿನ್ನೆ ನಾನು ಪ್ರಜ್ವಲ್ ಅವ್ರನ್ನ ಕರ್ಕೊಂಡೋಗಿದ್ನಲ್ಲ ಜಾನ್ವಾಟ ಮಠಂ ಲೊಕೇಶನ್ಗೆ, ಅಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸುಜಾತ ಮತ್ತು ಲಕ್ಷ್ಮಿ ಅವ್ರ ಲೊಕೇಶನ್ಗೆ ಕರ್ಕೊಂಬರ್ತೀನಿ ಅಂತ. ಸೊ ಅದರಿಂದ ಆ ಲೊಕೇಶನ್ಗೂ ಕರ್ಕೊಂಬಂದಿದ್ದೀನಿ. ಸೊ ಪ್ರಜ್ವಲ್ ಅವರು ಏನಂತ ರಿಯಾಕ್ಟ್ ಮಾಡ್ತಾರೆ ಈ ಲೊಕೇಶನಲ್ಲಿ ಅಂತ ನಾವು ನೋಡೋಣ ಫ್ರೆಂಡ್ಸ್. ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಮತ್ತು ಸುಜಾತ ಲಕ್ಷ್ಮಿ ಅವರು ಲೊಕೇಶನ್ಗೆ ಬಂದಿದ್ದೀನಿ. ಸೊ ಪ್ರಜ್ವಲ್ ಅವರೇ ಬನ್ನಿ, ನೀವು ಮಾತಾಡಿ. ಬ್ರೋ, ಲಾಸ್ಟ್ ವಿಡಿಯೋದಲ್ಲೇ ನೋಡಿದೆ, ನಾನಂತೂ ತುಂಬ ಭಯ ಪಡ್ಕೊಂಡೆ ಫಸ್ಟಲ್ಲೇ. ಇನ್ನು ಇದು ನೋಡಿದ್ಮೇಲಂತೂ ಅಲ್ಲೇ ಮುಗೀತು ಅನ್ಕೋತೀನಿ. ಇನ್ನು ಒಳಗೆ ಹೋಗಿ ನೋಡ್ಬೇಕು. ಇಲ್ಲಿ ಹೊರಗೇನೆ ಹಿಂಗಿದೆ ಸ್ಪಾಟು. ಇನ್ನು ಒಳಗೆ ಹೋದ್ಮೇಲೆ ನೋಡ್ಬೇಕು ಇನ್ನು ಏನೇನು ಕಾದಿದೆಯೋ ಗೊತ್ತಿಲ್ಲ. ನೋಡೋಣ ಬನ್ನಿ, ಇದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ. ಸೊ ಫ್ರೆಂಡ್ಸ್, ಇವಾಗಾದರೆ ಲೇಟು ಲ್ಯಾಗ್ ಮಾಡೋದು ಬೇಡ, ವಿಡಿಯೋ ಆದರೆ ಶುರು ಮಾಡಿಬಿಡೋಣ. ಬ್ರೋ, ನೆನ್ನೆ ಮಾಡಿರೋ ಥರ ಮಾಡಬೇಡಿ. ಇಲ್ಲ ಬ್ರೋ, ಆಯಿತಾ? ಆ್ಯಕ್ಚುಲಿ ಏನೇನೋ ಕನ್ವಿನ್ಸ್ ಮಾಡ್ಕೊಂಡು ಅಂದರೆ ಲಾಸ್ಟ್ ವಿಡಿಯೋಲಿ ಅಥವಾ ತುಂಬಾ ಅದು ಸೌಂಡ್ ಮೇಲೆ ಸೌಂಡ್ ಬರ್ತಿತ್ತಲ್ಲ ಬ್ರೋ, ಅದು ಸ್ವಲ್ಪ ಜಲ ಕೊಡಿತ್ತು ಅಷ್ಟೇ. ಎಲ್ಲ ಲೊಕೇಶನ್ ಇದೇನು ಬ್ರೋ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಏನಂತ ಅಂದರೆ, ಇಲ್ಲಿ ಬಂದ್ಬಿಟ್ಟು ಒಂದು ಹಾಸ್ಟ್ಲು ಮತ್ತು ಸ್ಕೂಲು. ಓಕೆ, ಸ್ಕೂಲು ಈ ಲೊಕೇಶನ್ನು. ಇಲ್ಲಿ ಒಂದು ಇಜ್ರಾ ಬ್ರೋ ಏನಾಯ್ತು? ಏನಿಲ್ಲ ಬಾ ಬ್ರೋ. ಇಲ್ಲಿ ಮುಳುಗುಲ್ ಜಾಸ್ತಿ ಬ್ರೋ, ನೋಡ್ಕೊಂಬ. ಸುಜಾತ ಅವರ ಲಕ್ಷ್ಮಿ ಅವರ ನಾವೇ ಲಾಸ್ಟ್ ಟೈಮ್ ಬಂದ್ರಲ್ವಾ, ನಾವೇ ಬಂದಿರೋದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಜೊತೆ ಪ್ರಜ್ವಲ್ ಅನ್ನೋ ಹೊಸ ಹುಡುಗ ಬಂದಿದ್ದಾನೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬಿಡಿ ಬ್ರೋ, ಫಸ್ಟಲ್ಲೇ ನೋಡ್ಬಿಟ್ಟಿದ್ದೀನಿ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಕರ್ಕೊಂಬಂದಿರೋದಷ್ಟೇ. ನಮ್ಮಿಂದ ನಿಮ್ಗೆ ಯಾವುದೂ ತೊಂದರೆ ಬರೋಲ್ಲ. ನಮಗೂ ಯಾವ ರೀತಿ ತೊಂದರೆ ಮಾಡಬೇಡಿ ದಯವಿಟ್ಟು. ಹಂಗೆ ಸೌಂಡ್ ಇರುತ್ತೆ, ಸೌಂಡ್ಸಿಗೆ ತಲೆ ಕೆಡ್ಸ್ಕೊಂಬೇಡ ಬ್ರೋ, ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು. ಲೊಕೇಶನ್ ತುಂಬ ದೊಡ್ಡ ಲೊಕೇಶನ್ನು. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್, ಯಾರೂ ಬರೋಲ್ಲ ಬಿಡಿ, ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ನಡೆದಿರೋ ಅಂಥ ಲೊಕೇಶನ್ ಇದು. ನೀವು ನೋಡಿದ್ದೀರಾ, ನೀವು ಆಸೆನೂ ಪಟ್ಟಿದ್ದೀರಾ ಈ ಲೊಕೇಶನಲ್ಲಿ ಇದ್ದರೆ ಹಿಂಗೆ ಇರುತ್ತೆ ಅಂತ. ಅದಕ್ಕೆ ಕರ್ಕೊಂಬಂದೆ. ನೀವು ಗಾಬರಿ ಆಗಿಬಿಟ್ಟು ಅಣ್ಣ ಗಾಬರಿ ಮಾಡಬೇಡಿ ದಯವಿಟ್ಟು. ಸ್ಕೂಲ್ ಬ್ರೋ, ಇದು ಸ್ಕೂಲ್ ಕಮ್ ಹಾಸ್ಟ್ಲು. ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಹಾಸ್ಟ್ಲ್ ಅನ್ನೋದಕ್ಕೆ ಕನ್ಫರ್ಮೇಷನ್ ಮುಂದೆ ಗೊತ್ತಾಗುತ್ತೆ. ಸೌಂಡು ಹಿಂದೆನೇ ಬರ್ತೀವಿ ಹಂಗೆ ಬ್ರೋ ಬರುತ್ತೆ ಸೌಂಡು. ಏನಾಯಿತು ಬ್ರೋ? ನೋಡಿ ಬ್ರೋ, ಹಿಂದೆನೇ ಬರ್ತಿದೆ ಬ್ರೋ. ಏನಿಲ್ಲ ಬಿಡು ಬ್ರೋ, ಏನಿಲ್ಲ ಕೂಲಾಗು, ಆರಾಮಾಗಿರು ಬ್ರೋ. ಇಲ್ಲೂ ಸೌಂಡು ಏನಿಲ್ಲ ಆರಾಮಾಗಿರು ಬ್ರೋ. ಏನು ಬ್ರೋ, ಇವಾಗ ಜಸ್ಟ್ ಇಲ್ಲಿ ಬಂದಿರೋದು, ಇಲ್ಲಿ ಅಕ್ಕಪಕ್ಕನೇ ಸೌಂಡ್ ಕೇಳಿಸ್ತಿದೆ. ಅದು ಹಂಗೆ ಬರೋದು ಬನ್ನಿ ಬ್ರೋ. ಯಾರೂ ಇಲ್ಲ ಬ್ರೋ, ಇಲ್ಲಿ ಬ್ರೋ. ಹಂಗೆ ಬ್ರೋ ಬರೋದು. ಕಲ್ಲು ಎಸಿಯೋ ಸೌಂಡ್ ಅಲ್ಲ ಅದು, ಅದು ಬೇರೆ ಸೌಂಡ್.
ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಮೇಲೇ ಓಡಾಡಬೇಕು. ಫಸ್ಟೇ ಏನೇನು ಮಾಡ್ತಾಯಿದ್ದೀರಾ? ಯಾಕಂದರೆ ಇಲ್ಲಿ ಹಾವುಗಳೆಲ್ಲ ಓಡಾಡ್ತದಂತೆ ಕೆಳಗಡೆ, ಅದರಿಂದ ನಾವು ಮೇಲೆ ಓಡಾಡೋ ಸೇಫ್ಟಿ. ಬ್ರೋ ಹಿಂದೆ ಯಾರು ನಮ್ಮಿಂದನೇ ಬರ್ತಿದೆ. ಹಾಂ ಬ್ರೋ, ಆ್ಯಕ್ಚುಲಿ ಹೋದ್ಸಲ ಏನಾಯಿತು ಗೊತ್ತಾ, ಈ ಲೊಕೇಶನ್ಗೆ ಬಂದಾಗ ಇಲ್ಲಿ ಆಚೆ ಕಡೆ ಏನೋ ಸೌಂಡ್ ಬಂದಂಗೆ ಕೇಳಿಸ್ತಿದೆ. ಏನಾಯಿತು ಗೊತ್ತಾ ಬ್ರೋ, ಇಲ್ಲಿ ಆಚೆ ಈ ಥರ ಇವಾಗ ಬಂತಲ್ಲ ಸೌಂಡು, ಸೇಮ್ ಸೌಂಡ್ ಬಂತು. ನನಗೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಬಂದು ನಾನು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ, ಇಲ್ಲಿಂದ ನಾನು ಜಾರು ಬಿದ್ದುಬಿಟ್ಟೆ. ನೋಡ್ಬ್ರೋ, ನಾನು ಹಾಸ್ಟ್ಲ್ ಅನ್ನಲ್ವಾ, ನೋಡು ಇದು ಬೆಡ್ ಟೈಪ್ ಮಾಡಿದ್ದಾರೆ ನೋಡು, ಸ್ಟೂಡೆಂಟ್ಸ್ ಮಲ್ಕೊಳಕ್ಕೆ. ಏನಿಲ್ಲ ಏನಿಲ್ಲ ಬ್ರೋ, ಇನ್ನೂ ಒಳಗಡೆ ಎಲ್ಲ ಇನ್ನೂ ಭಯಂಕರ ಇದೆ ಬ್ರೋ. ನೀನು ಇಷ್ಟಕ್ಕೆ ಗಾಬರಿ ಆದರೆ ಹೆಂಗೆ? ನೀನೇನಿಲ್ಲ, ನೀನು ಗಾಬರಿಯಲ್ಲಿ ಬ್ರೋ ಅಂತ ನೀನು ಜಾಸ್ತಿ ಕೂಗ್ತಾ ಇದೆಯಾ, ಅದು ಮಾಡಬೇಡ, ಆರಾಮಾಗಿರು, ಪೀಸಾಗಿ ಹಿಂದೆ ಬಾ. ನೀನು ಈ ಥರ ಮಾಡಿದ್ರೆ ಇಬ್ಬರು ರೆಸ್ಟ್ ಇನ್ ಪೀಸ್ ಆಗ್ತೀರ ಆಮೇಲೆ, ಆಯಿತಾ? ಲಕ್ಷ್ಮಿ ಅವರೇ, ಇದು ನೀವೇ ಆಗಿದ್ರೆ ನನಗೊಂದು ಕ್ಲೂ ಮುಖಾಂತರ ತಿಳಿಸ್ತೀರಾ? ಲಕ್ಷ್ಮಿ ಅವರೇ ನೀವೇನಾ ನಮ್ಮನ್ನು ಫಾಲೋ ಮಾಡೋ ಥರ ಬರ್ತಿರೋದು? ಇಲ್ಲಾಂದರೆ ಸುಜಾತ ಅವರೇ ನೀವೇನಾ? ನೀವಾದರೆ ಸುಜಾತ ಅವರೇ ನೀವೇನಾದರೂ ಆದರೆ ನಮಗೆ ಸೌಂಡಲ್ಲಿ ಏನಾದರೂ ಕ್ಲೂ ಮುಖಾಂತರ ನಮಗೆ ತಿಳಿಸ್ಕೊಡ್ತೀರಾ? ಸುಜಾತ ಅವರ ಇಲ್ಲಿರೋದು? ಹಲೋ ಬ್ರೋ, ಸುಜಾತ ಅವರು ಬ್ರೋ, ಕನ್ಫರ್ಮು. ಥ್ಯಾಂಕ್ ಯು ಸುಜಾತ ಅವರೇ, ನಾವು ನಿಮಗೇನು ಕೆಟ್ಟದ್ದು ಮಾಡಬೇಕು ಅಂತ ಬಂದಿಲ್ಲ. ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ, ದಯವಿಟ್ಟು ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡಬೇಡಿ. ಇಷ್ಟೇ ಬ್ರೋ ಮ್ಯಾಟ್ರು, ಅರ್ಥ ಆಯ್ತಾ? ನೀವು ಧೈರ್ಯವಾಗಿ ರೆಸ್ಪಾಂಡ್ ಮಾಡುತ್ತೆ, ನೀವು ಧೈರ್ಯವಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಏನು ರೆಸ್ಪಾಂಡ್ ಮಾಡೋದು, ಬಾಯಿಗೆ ಬರ್ತಿದ್ದಾವೆಲ್ಲ. ಹಾಂ ನಿಧಾನಕ್ಕೆ ಹೋಗುವ ಮತ್ತೆ ಸೌಂಡ್ ಕೇಳಿಸ್ತಿದೆ ಬ್ರೋ. ಬರ್ತಾ ಇರುತ್ತೆ. ಬ್ರೋ ಗಾಬರಿ ಆಗ್ಬೇಡ ಬ್ರೋ, ಕೂಲ್, ಓಕೆನಾ? ಬ್ರೋ ಏನು ಬ್ರೋ ಹತ್ತಿದೆ ಹಂಗೆ ನೋಡಿ, ಏನು ಬ್ರೋ ಇರು ಬ್ರೋ, ಕಮ್ಮಿ ಮಾತಾಡು, ಯಾಕಂದರೆ ನಮಗೆ ರಿಯಾಕ್ಷನ್ನು ಸೌಂಡ್ಸ್ ಕೇಳಿಸೋದು ನಮ್ಗೆ ಕ್ಯಾಪ್ಚರ್ ಆಗಲ್ಲ, ಆಯಿತಾ? ಇಲ್ಲಿ ಗಬ್ಬಿಲ ಇದೆ, ಲೈಟ್ ಆ ಕಡೆಗೂ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು, ಇಲ್ಲಿ ಬಂದು ಗಬ್ಬಿಲ ಅಂದರೆ ಬ್ಯಾಟ್ಸ್ ಇದೆ, ಲೈಟ್ ಇರೋ ಕಡೆ ಅಟ್ಯಾಕ್ ಮಾಡುತ್ತೆ. ಸೊ ಅದರಿಂದ ನಾವು ಆ ಕಡೆ ಲೈಟ್ ಇಕ್ಕೋಕ್ಕಾಗಲ್ಲ. ಹಿಂಗೆ ಕ್ಯಾಪ್ಚರ್ ಮಾಡ್ಕೊಂಡಲ್ಲ. ಓಯ್ ನಿಮ್ಗೇನು ಮಾಡಕ್ಕೆ ಬಂದಿಲ್ಲ, ಸೊ ನಮ್ಮನ್ನೇನು ಮಾಡಕ್ಕೆ ಹೋಗ್ಬೇಡಿ. ಏನು ಬೇಡ ಬ್ರೋ, ಮರ್ಯಾದೆ ಕೊಡು ಬ್ರೋ. ಬ್ರೋ ಮತ್ತೆ ಸುಜಾತ ಅವರೇ, ನಿಮ್ಗೇನು ತೊಂದರೆ ಕೊಟ್ಟಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಬ್ರೋ. ಬ್ರೋ ಅಳ್ತಿದೆ ಬ್ರೋ, ಹಂಗೆ ಬ್ರೋ, ಅಳ್ತಿದೆ ಬ್ರೋ. ಏನು ಕಲ್ತಿದ್ದೀರಾ ಸುಜಾತ ಅವರೇ? ನಿಮ್ಗೇನು ತೊಂದರೆ ಕೊಟ್ಟಿಲ್ವಲ್ಲ? ಬಾ ಬ್ರೋ. ಬ್ರೋ ಬನ್ನಿ ಬ್ರೋ, ಬೇಡ ಏನೋ ಬ್ರೋ. ಬ್ರೋ ಇಲ್ಲಿ ಬ್ರೋ ಫೋನ್ ಕೇಳಿಸ್ತಿರೋದು ಆ್ಯಕ್ಚುಲಿ, ಏನು ಕಾಣಿಸ್ತಾನೂ ಇಲ್ಲ. ಕ್ಯಾಮ್ರಾ ಆ ಕಡೆನೇ ಹಿಡ್ಕೊಳ್ಳಿ, ಒಂದೇ ನಿಮಿಷ ಈ ಕಡೆ ನೋಡ್ತೀನಿ. ಬ್ರೋ 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 ಅಲ್ಲೇ ಬಿಟ್ಟು ಹೋಗ್ಬಿಡಿ ಬ್ರೋ. ಇಲ್ಲೇ ಇರಿ, ಇಲ್ಲ ಇರಿ ನಾನು ಬ್ರೋ, ನಾನು ಬರ್ತೀನಿ. ಬನ್ನಿ. ಬ್ರೋ, ನೀವು ಈ ಥರ ಎಲ್ಲ ಬರ್ತಿದ್ದೀರಾ ಅಂದರೆ ನನ್ನ ಜೊತೆ ಹೆಂಗಿರಬೇಕು? ಬ್ರೋ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರೆ
ಸ್ಟಾರ್ಟಿಂಗಲ್ಲಿ ಕಂಟ್ರೋಲೇ ಮಾಡ್ಕೊಂಡು ಕಂಟ್ರೋಲಲ್ಲಿ ಇರಬೇಕು ಆಯಿತಾ. ಒನ್ ಆಫ್ ದ ಟೀಮ್ ಮೆಂಬರು ಹೆಂಗಿರಬೇಕು. ಯಾಕಂದರೆ ಆಮೇಲೆ ನಿಮಗೆ ನಿಮ್ಮ ಬಗ್ಗೆನೇ ಕಮೆಂಟ್ ಲಿಸ್ಟ್ ಬಂದ್ಬಿಡುತ್ತೆ ಆಮೇಲೆ ನನಗೆ ಬಂದಿರೋದು ಆಯಿತಾ. ಆ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಇವಾಗ ಅಲ್ತಿದೆ. ಹೌದು ಹೌದು ಕೇಳೋಣ ಬ್ರೋ. ಇಂಥ ಕಡೆ ಈ ಥರ ಕೇಸ್ಗಳೆಲ್ಲ ಜಾಸ್ತಿ ಬ್ರೋ. ಅಂದರೆ ಏನಂದರೆ ಕರ್ಕೊಂಬಂದು ಏನಾದರೂ ಒಂದು ಮಾಡೋದು ಇವೆಲ್ಲ ಜಾಸ್ತಿ ಈ ಕಡೆ. ಏನಾಯ್ತು 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 ಇದೆಲ್ಲಾಡ್ತು ಬ್ರೋ ನೋಡಿ. ಅದು ಹಂಗೆ ಬಿಡಿ ಬ್ರೋ ಏನಾಗಲ್ಲ ಬ್ರೋ. ಏನು ನಾವು ಹಿಂದೆನೇ ಬರ್ತಿದ್ದೆ ಫಾಲೋ ಮಾಡಿಕೊಂಡು ಬ್ರೋ. ಮೌನ ವ್ರತ ಮಾಡ್ಬೇಕು ಇವಾಗ ನೀವು ಸ್ವಲ್ಪ ಹೊತ್ತು ಆಯಿತಾ. ಸ್ವಲ್ಪ ಹೊತ್ತು ಮೌನ ವ್ರತ ಮಾಡಿ. ಹಿಂದೇನೂ ಇದೆ ಎಲ್ಲ ನೋಡೋಣ ಒಟ್ಟಿಗೆ. ಇಲ್ಲ ನಾವೇನು ಮಾಡೋಣ ಅಂದರೆ ಇವಾಗ ಒಳಗಡೆ ಹೋಗಿ ಒಳಗಡೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡೋಣ. ಓಕೆನಾ? ಏಯ್ ಶ್ವೇತಾ ಅವರೇ, ಬ್ರೋ ಇನ್ನೊಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತೀಯಾ? ಬಾ ಬ್ರೋ, ಬಾ ಮಾಡು. ವೆಲ್ಕಮ್ ಟು ದ ಕಿಚನ್ ಆ್ಯಂಡ್ ಸಿ ದಟ್. ಯೋ ಬ್ರೋ, ಏನು ಬ್ರೋ ಅದು? ಗಾಬರಿ ಆಗ್ಬೇಡ ಬ್ರೋ, ಗಾಬರಿ ಆಗ್ಬೇಡ. ಎಲ್ಲರೂ ಫಾಲೋ ಮಾಡ್ಕೊಂಡೇ ಬರ್ತಿದೆಯಲ್ಲ. ಗಾಬರಿ ಆಗ್ಬೇಡ. ನೋಡಿಲಿ ನಮ್ಮ ಇವ್ರು ಇದ್ದಾರೆ. ಇಲ್ಲಿ ನೋಡು ಶ್ವೇತಾ ಅವರೇ, ನನ್ನ ಜೊತೆ ಬಂದಿರೋ ಹುಡುಗ ತುಂಬ ಭಯ ಬೀಳ್ತವನೆ. ಸೊ ಅವ್ನು ಬಂದ್ಬಿಟ್ಟು ಈ ಥರ ಸೊ ನೀವು ಮಾಡೋದ್ರಿಂದ ಈ ಥರ ಮಾಡ್ತಿದ್ದಾನೆ. ಸೊ ಅವನು ಇನ್ಮೇಲೆಯಿಂದ ಗೋಸ್ಟ್ ಹಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ದಯವಿಟ್ಟು ಏನೋ ತೊಂದರೆ ಕೊಟ್ಟಿಲ್ಲ. ಒಂದು ವಿಡಿಯೋ ಮಾಡ್ಕೊಂಡು ಹೊರಡ್ತೀವಿ, ಕಣ್ಮುಂದೆ ಬರ್ತೀರಾ? ನೀನು ಹಂಗೆಲ್ಲ ಕೇಳಬೇಡ ಬ್ರೋ. ಓಕೆ ಬೇಡ ಬಿಡಿ, ನಿಮ್ಮ ಇಷ್ಟ. ಸೊ ಈ ಡ್ರಾಯಿಂಗು ಯಾರ್ದಂತ ಗೊತ್ತಾಗ್ತಿಲ್ಲ ಬ್ರೋ. ಮೋಸ್ಟ್ಲಿ ಲಕ್ಷ್ಮೀ ಸುಜಾತಾ ಅವ್ರದ್ದೇನೆ ಇರಬೇಕು. ಫಸ್ಟು ಎಕ್ಸ್ಪ್ಲೇನ್ ಮಾಡಿ ಹೋಗೋಣ ಬ್ರೋ. ಅದು ನೋಡಿ ಬ್ರೋ, ಏನು ಕರೆಕ್ಟ್ ಏನದು? ನಾನು ಕಾಲಲ್ಲಿ ತುಳಿದಿರೋದು ಬಿಡಿ ಬ್ರೋ, ಟೈಲ್ಸ್ ಏನೋ ಅದು. ಅಮ್ಮ ಲಕ್ಷ್ಮಿ ಅವರೇ, ಸುಜಾತಾ ಅವರೇ, ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ದಯವಿಟ್ಟು ಈ ಥರ ಎಲ್ಲ ಸೌಂಡ್ಸ್ ಮಾಡಬೇಡಿ. ಬ್ರೋ ಇದನ್ನು ನೋಡ್ತಿದ್ರೆ ಹೆಂಗೆ ಅನಿಸ್ತಿದೆ ನಿಮಗೆ? ಬ್ರೋ ಸಡನ್ನಾಗಿ ನೋಡಿದ್ರೆ ಒಂಥರ ಗೋಸ್ಟ್ ಫೀಲೇ ಹೊಡಿತಿದೆ ಬ್ರೋ. ಒಂಥರ ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಅದೇನು ಡಿಸೈನ್ ಮಾಡಿದಾರೋ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಬ್ರೋ. ನಾವೇ ಗಾಬರಿ ಆಗಿಬಿಟ್ಟಿದ್ವಿ, ಆ ಥರ ಇದೆ. ಸರಿ ಬ್ರೋ, ನೀನು ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನು ಬ್ರೋ ಮತ್ತೆ? ಏನಂತಂದರೆ ಡೌಸಿಂಗ್ ರಾಡ್ ನೋಡಿದೆಯಲ್ಲ ನನ್ನ ವಿಡಿಯೋದಲ್ಲಿ. ಬಾ ಬ್ರೋ, ಡೌಸಿಂಗ್ ರಾಡ್ ನೋಡಿದೆಯಲ್ಲ ನನ್ನ ವಿಡಿಯೋದಲ್ಲಿ. ಡೌಸಿಂಗ್ ರಾಡ್ ಕೊಡ್ತೀನಿ, ಅದು ಹೆಂಗೆ ಬ್ರೋ ಅಂತ ಕೇಳ್ದಲ್ವಾ? ನಾನು ಆ ರಾಡ್ ಕೊಡ್ತೀನಿ, ನಿನಗೇನಾದ್ರು ಕ್ವಶನ್ ಇದ್ದರೆ ಕೇಳು ಬ್ರೋ, ಆಯಿತಾ? ಡನ್ನಾ? ನಿನ್ನ ಕ್ಯಾಮ್ರಾ ಅದರಿಂದ ಏನು ಆಗ್ದಲ್ಲ ಇದ್ರೆ ಸಾಕು ಬ್ರೋ. ಹಾಂ, ಈ ಕ್ಯಾಮ್ರಾ ಬ್ರೋ. ಸುಜಾತಾ ಅವರೇ, ನಿಮ್ಮ ಹತ್ರನೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಿ, ಇರಿ ಬ್ರೋ. ಬ್ರೋ ರೈಸ್ ಆಗ್ತಿದೆ ಬ್ರೋ ಅದು. ಏನಿಲ್ಲ ಬ್ರೋ, ಅದೇನು ಅನ್ಕೋ. ನೋಡಿ ಬ್ರೋ, ಏನು ವಾಯ್ಸ್ ಕೇಳಿಸ್ತಿದೆ ಬ್ರೋ? ಏನಂತ ಹೇಳಿ ಬ್ರೋ. ನಾನು ಮಾತಾಡ್ತೀನಿ ಬಿಡು ಬ್ರೋ. ಸೊ ಫ್ರೆಂಡ್ಸ್, ನನ್ನ ಹತ್ರ ಇವಾಗ ಡೌಸಿಂಗ್ ರಾಡ್ ಇದೆ. ಹಂಗೆ ಬ್ರೋ ಬರುತ್ತೆ, ತಗೋ ಬ್ರೋ. ಇದು ಯೂಸ್ ಮಾಡೋಕ್ಕೆ ಹೆಂಗಂತ ಗೊತ್ತಾ?
ಇಲ್ಲ ಬ್ರೋ ಒಂದ್ಸಲ ತೋರಿಸಿ. ಇದು ನೀನು ಆ್ಯಂಗಲಲ್ಲಿ ತೋರಿಸು ನನ್ನ ಬ್ರೋ. ಹಿಂಗೆ ಇಕ್ಕೊಂಡು ಕ್ವಶನ್ ಕೇಳಬೇಕು. ಕ್ಲೋಸ್ ಆದರೆ ಎಸ್ ಅಂತ, ಹಿಂಗೆ ಓಪನ್ ಆದರೆ ನೋ ಅಂತ ಅರ್ಥ. ಓಕೆನಾ? ಅರ್ಥ ಆಯ್ತಲ್ವಾ? ಏನು ತೊಂದರೆ ಆಗಲ್ಲ ಬ್ರೋ? ಏನಿಲ್ಲ, ನಿನ್ನ ಮೈಂಡಲ್ಲಿ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬಿಡು, ಅದು ಒಂದೇ ಸಲ. ಅಲ್ಲೇ ಇಕ್ ಬ್ರೋ. ಕೊಡು ಬ್ರೋ, ನಿನ್ನ ಫೋನು ಕೊಡಿಲ್ಲ. ಇದು ಆನ್ ಮಾಡೋದಾ? ಬೇಡ ಬಿಡಿ, ಆನೇನು ಬೇಡ, ನನ್ನ ಫೋನ್ ಕೈಯಲ್ಲಿ ಇಟ್ಕೊತೀನಿ. ಹಂಗೆ ಆನಲ್ಲೇ ಬಿಟ್ಬಿಡಿ ಟಾರ್ಚ್ನ ಅಲ್ಲೇ. ಬ್ರೋ ಸುಜಾತ ಅವರೇ, ಲಕ್ಷ್ಮಿ ಅವರೇ, ಅಳ್ತಿದೆ. ಹೌದು ಬಿಡಿ ಬ್ರೋ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ, ನೀವು ನಾರ್ಮಲಾಗಿ ಮಾಡಿ. ಹಂಗೆ ಅಮ್ಮ, ಸ್ವಲ್ಪ ಹೊತ್ತು ನೀವು ನಮಗೆ ಧೈರ್ಯ ಕೊಟ್ಟರೆ ನಾವು ನಿಮ್ಮ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಿ. ಸೊ ದಯವಿಟ್ಟು ಸ್ವಲ್ಪ ಹೊತ್ತು ನೀವು ರೆಸ್ಪಾಂಡ್ ಮಾಡುತ್ತೆ ಬ್ರೋ, ರೆಸ್ಪಾಂಡ್ ಮಾಡುತ್ತೆ. ನೀವು ಮಾಡಿ ಬ್ರೋ. ಬಿಡು ಬ್ರೋ, ಅದ್ರ ಬಗ್ಗೆ ತಲೆ ನೀವು ಬಿಡು ಬ್ರೋ, ಅದ್ರ ಬಗ್ಗೆ ತಲೆ ಬಿಡು ಬ್ರೋ. ಮೇಲೆ ಕೆತ್ತು ಬ್ರೋ, ಬಿಡು, ಇಲ್ಲಾಂದರೆ ನಾನು ಕೇಳ. ಹಾಂ ಓಕೆ. ಏನಾದರೂ ಕ್ವಶನ್ ಇದ್ದರೆ ಕೇಳು ಬ್ರೋ. ಸೊ ಇಲ್ಲಿ ಲಕ್ಷ್ಮಿ ಮತ್ತು ಆತ್ಮ ಇದೆ ಅಂತ ಗೊತ್ತಾಯ್ತು, ಇಬ್ಬರು ಆತ್ಮ ಇದೆ ಅಂತ ಗೊತ್ತಾಯಿತು. ಸುಜಾತ ಅವ್ರದ್ದು. ಸುಜಾತ ಅವರು ಸುಜಾತ ಅವರು ಹೇಳ್ತಿದ್ರೆ, ಸೊ ನೀವು ಹಿಂಗಲ್ವ ಬ್ರೋ? ಹಾಂ, ಅದು ಹಿಂಗೆ ಮಾಡಿ. ಲಕ್ಷ್ಮಿ ಅಂತ ಹೇಳಿದ್ರೆ ಹಿಂಗೆ ಮಾಡಿ. ಕೇಳು ಬ್ರೋ ಮತ್ತೆ ಕ್ವಶನ್. ಸೊ ನೀನು ಹಿಡ್ಕೊ ಬ್ರೋ, ನಾನು ಕ್ವಶನು ನಾನೇ ಕೇಳ್ತೀನಿ. ಲಕ್ಷ್ಮಿ ಅವ್ರು ಏನಾದರೂ ಅಲ್ತಿದ್ರೆ ಆ ರಾಡ್ನ ಎರಡನ್ನ ಬಿಡಿಸಿ, ಸುಜಾತ ಅವರಾಗಿದ್ದರೆ ರಾಡ್ ಎರಡನ್ನ ಸೇರಿಸಿ. ಬ್ರೋ 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 ಇದೇನು ಬ್ರೋ ಇದು? ಬ್ರೋ 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 ಇದು ಹಿಂಗೆ ಆಗ್ತಿದೆ ಬ್ರೋ. ಇದು ಬ್ರೋ ಹಿಂಗೆ ಕೈ ಬ್ರೋ ಅದು ಹಂಗೆ ಬ್ರೋ, ನೀನೇನು ಟೆನ್ಷನ್ ತೊಗೊಂಬೇಡ. ಎಸ್ ಬ್ರೋ, ಸುಜಾತ ಅವರು. ಸೊ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಸುಜಾತ ಅವ್ರ ಆತ್ಮ ಅಲ್ತಿದೆ. ಬ್ರೋ ಏನು ಮಾಡ್ತಿಲ್ಲ, ಏನು ಇದು? ಹಂಗೆ ಬ್ರೋ. ಸೊ ರಾಡ್ನ ನೀವೇ ಅಲ್ಲ ಬ್ರೋ, ರಾಡ್ ನೀವು ಶೇಕ್ ಮಾಡಿದ್ರಾ, ಇಲ್ಲಾಂದರೆ ಅದು ಆಟೋಮೆಟಿಕ್ ಆಯ್ತಾ ಬ್ರೋ? ಬ್ರೋ ನನ್ನ ಪಾಡಿ ಹಿಂಗೆ ಹಿಡ್ಕೊಂಡಿದ್ದೀನಿ ಬ್ರೋ, ಏನು ಬ್ರೋ ಮಾಡೋಕ್ಕಾಗುತ್ತೆ? ಏನಾದರೂ ಕ್ವಶನ್ ಇದೆಯಾ? ನಮಗೊಂದು ಕೇಳೋದಿದೆ, ಕೇಳ್ಬಿಡಲ್ಲ ಬ್ರೋ? ಕೇಳ್ಬಿಡಿ. ಸೊ ಇಲ್ಲಿ ನಾನು ಬಂದಿರೋದು ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆಯಾ? ಬ್ರೋ 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 ತೊಂದರೆ ಆಗ್ತಿದೆ. ಏನಕ್ಕೆ ಸುಜಾತ ಅವರೇ, ಏನಕ್ಕೆ ಈ ಹುಡುಗ ಬಂದಿರೋದ್ರಿಂದ ನಿಮ್ಗೆ ಏನಕ್ಕೆ ತೊಂದರೆ ಆಗ್ತಿದೆ? ಬ್ರೋ ಇಟ್ಕೊಳ್ಳಿ ಬ್ರೋ. ಬ್ರೋ ಇದು ನಾನು ಮಾಡಲ್ಲ ಬ್ರೋ, ಇದು ನಾನು ಕೇಳ್ತೀನಿ. ಡೇಂಜರ್ ಅನ್ನಿಸ್ತಿದೆ. ನೀವು ಆ ಕಡೆಯಿಂದ ತೆಗೀರಿ, ನಾನು ಆಫ್ ಮಾಡ್ತೀನಿ, ನನ್ನ ಫೋನ್ ಆಫ್ ಮಾಡ್ತೀನಿ. ಮಾಡೋದಾ? ಇಲ್ಲಾಂದರೆ ನಾನು ಹಿಂಗೆ ಇಕ್ಬಿಡ್ತೀನಿ ಬಿಡಿ. ವಾಯ್ಸ್ ರೆಕಾರ್ಡ್ ಬೇಕಲ್ವಾ, ಅದಕ್ಕೋಸ್ಕರ ಮೊಬೈಲ್ ಹಂಗೆ ಆನಲ್ಲಿ ಇರ್ತೀನಿ. ಆ್ಯಂಗಲ್ ಬಂದು ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಕೇಳಿ ಬ್ರೋ. ಸೊ ಸುಜಾತ ಅವರೇ, ಪ್ರಜ್ವಲ್ ಬಂದಿರೋದ್ರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆಯಾ? ತೊಂದರೆ ಆದರೆ ಎರಡು ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ಬ್ರೋ ಫಸ್ಟು ಏನಕ್ಕೆ ಗೊತ್ತಾಗ್ತಿಲ್ವಲ್ಲ? ನಾನು ಸೇಫ್ ಇರಬೇಕು ಫಸ್ಟು. ಪ್ರಜ್ವಲ್ಲು ನಮ್ಮ ಹುಡುಗನೇ, ನಮ್ಮ ಜೊತೆ ವಿಡಿಯೋ ಮಾಡೋಕ್ಕೆ ಬಂದಿರೋದು. ನಿಮಗೆ ಅನ್ಯಾಯ ಮಾಡಿದ್ರಲ್ವಾ ಅಂತ ಹುಡುಗರಲ್ಲ ನಾವು. ಸೊ ಅವನು ಒಳ್ಳೆ ಹುಡುಗನೇ, ಅವನಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಸೊ ದಯವಿಟ್ಟು ಅವನ್ನ ಏನೂ ಮಾಡಬೇಡಿ. ಇನ್ನೊಂದು ಕ್ವಶನ್ ಏನಂತಂದರೆ, ಸೊ ನಮಗೇನಾದರೂ ತೊಂದರೆ ಆಗುತ್ತಾ ಇಲ್ಲಿ? ಸೊ ಈ ಕಡೆ ಯಾರೋ ಹೋದಂಗೆ, ಏನೋ ಶಾಡೋ ಹೋದಂಗೆ. ಯಾವ ಥರ ಇತ್ತು ಬ್ರೋ? ಬ್ರೋ ದೊಡ್ಡದಾಗಿದೆ, ಹೈಟ್ ಆಗಿದೆ ಬ್ರೋ, ಸಖತ್ ಹೈಟ್ ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಕಾಸಾಗಿರೋದು. ಇಲ್ಲಿಂದ ಹೋಗ್ಲೇ ಇಲ್ಲ ಬ್ರೋ ಇದು. ಸೊ ಫ್ರೆಂಡ್ಸ್, ಇಲ್ಲಿ ನಿಜವಾಗ್ಲೂ ಯಾರು
ಕ್ಯಾಮ್ರಾದಲ್ಲಿ ಪಕ್ಕಾ ಕ್ಯಾಪ್ಚರ್ ಆಗಿದೆ. ಹೌದಾ? ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನನ್ನ ಫೋನ್ ಕೆಳಗಡೆ ಬರೋಕ್ಕಿದೆ. ನೀವು ನೋಡಿಲ್ಲ ಅನ್ಕೋತೀನಿ, ಕ್ಯಾಮ್ರಾದಲ್ಲಿ ಪಕ್ಕಾ ಕ್ಯಾಪ್ಚರ್ ಮಾಡಿದ್ದೀನಿ. ಯಾವ ಕಡೆ ಬ್ರೋ ಹೋಗಿರೋದು? ಓ ಶಿಟ್ ಬ್ರೋ, ಇಲ್ಲಿ ಬ್ರೋ, ಇಲ್ಲಿ ನಿಮಗೆ ಪಾಸ್ ಆಯಿತು. ಇಲ್ಲಿಂದ ಏನು ಕಾಣಿಸ್ತಿಲ್ಲ. ಈ ಕಡೆ ಬಂದಿತ್ತಲ್ಲ, ಈ ಕಡೆ ಈ ಬಂದ ಕಡೆ ನೋಡಲಿಲ್ಲ. ಹಿಂದೆ ಇಲ್ಲೊಂದು ಅಲ್ಟಿಮೇಟು ಸೀರಿಯಸ್ ಆಗಿ. ಸೊ ನಿಮ್ಗೇನು ತೊಂದರೆ ಕೊಟ್ಟಿಲ್ಲ, ನಮಗೂ ಏನು ಮಾಡೋಕ್ಕೆ ಹೋಗ್ಬೇಡಿ ಬ್ರೋ. ಏನಿಲ್ಲ ಅನ್ಕೋತೀನಿ. ನಾವು ಹೋಗ್ಬಿಡ್ತೀರಿ, ಇರಲ್ಲ. ನಾವು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದು, ನಮ್ಮಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾಗಿದ್ಯಾ ಬ್ರೋ? ಈಗ ಹೊರಗೆ ಬ್ರೋ ಕಳ್ತಿದ್ದ ಬ್ರೋ. ನಮ್ಗೆ ಗೊತ್ತಾಗಲ್ಲ. ಪ್ಲೀಸ್ ಪ್ಲೀಸ್ ನಮ್ಮನ್ನ ಎದುರಿಸ್ಬೇಡಿ ಪ್ಲೀಸ್ ಬ್ರೋ. ಏನು ಹಿಂಗೆ ಕೇಳ್ತಿದೆ? ಹೋಗಿ ನೀವು ಹಿಂಗೆ ಅಲ್ದ್ರೆ ಗೊತ್ತಾಗಲ್ಲ ಸುಜಾತ ಅವ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹತ್ಬೇಡಿ, ಅಲ್ಬೇಡಿ ಬ್ರೋ. ಇಲ್ಲೊಂದು ಕೇಳಿಸ್ತಿಲ್ಲ, ಆ ಕಡೆನೇ ಕೇಳಿಸ್ತಿದೆ. ಬನ್ನಿ ನೋಡೋಣ. ನೋಡಿ ಹುಷಾರ್ ಬ್ರೋ, ಹುಷಾರ್ ಬ್ರೋ. ಅಳ್ತಿದ್ಯಾ ನಗ್ತಿದ್ಯಾ ಬ್ರೋ? ಇದು ಎರಡೂ ಕೇಳಿಸ್ತಿದೆ. ಇಲ್ಲಿ ಇಬ್ರು ಮಾಡ್ತಿದಾರ ಏನಂತ ನೋಡಿ. ಏಯ್ ಶ್ವೇತ ಅವ್ರೆ, ನಾವಿಲ್ಲಿ ಇರಬೇಡ್ದಾ? ಹೋಗ್ಬೇಕಾ ಇಲ್ಲಿಂದ? ನಾವು ಬಂದಿದ್ದು ಇಷ್ಟ ಆಗಿಲ್ವಾ ನಿಮಗೆ? ಹ್ಞೂ ಅನ್ನೋ ಥರ ಸೌಂಡ್ ಬಂತು ಬ್ರೋ ಇವಾಗ. ನೀವು ಕೇಳಿದ್ರೆ ರೆಸ್ಪಾನ್ಸ್ ಸಿಗ್ತಿದೆ, ನಾನು ಕೇಳಿದಕ್ಕೆ ಏನು ಹೇಳ್ತಾನೆ. ಸೊ ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಬೇಕಾಗಿಲ್ವಾ ನಮ್ಮ ಹತ್ರ? ನಗ್ತಿದೆ ಬ್ರೋ. ಏನಕ್ಕೆ ನಗೀತಾ ಇದ್ದೀರಾ? ಇಷ್ಟೊತ್ತು ಅಲ್ತಾ ಇದ್ರಿ ಅಲ್ವಾ? ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಬೇಕಾಗಿಲ್ವಾ ನಮ್ಮ ಹತ್ರ ಇಂದ? ನಾವು ಬಂದಿದ್ದು ಇಷ್ಟ ಆಗಲಿಲ್ವಾ ನಿಮಗೆ? ಹಲೋ, ಬಂದಿದ್ದು ಇಷ್ಟ ಆಗಲಿಲ್ವಾ ನಿಮಗೆ? ಈ ಮೂಳೆಯಿಂದ ಬರ್ತಿರೋ ಸೌಂಡು. ಹಲೋ ಸುಜಾತ ಅವರೇ. ಸುಜಾತ ಬ್ರೋ ಇಲ್ಲಿರೋದು. ಸುಜಾತಾನೇ ಬ್ರೋ ಇರೋದು ಸೌಂಡು. ಫ್ರೆಂಡ್ಸ್ ಆ್ಯಕ್ಚುಲಿ ಸೀರಿಯಸ್ಸಾಗಿ ಕ್ಲಿಯರಾಗಿ ನಮಗೆ ರೆಸ್ಪಾನ್ಸ್ ಸಿಗ್ತಿದೆ. ಸುಜಾತ ಅವರು ಇರೋದಿಲ್ಲ. ಏನಾಯಿತು ಬ್ರೋ? ಏನು ಕಾಣಿಸ್ತು ಬ್ರೋ ಇಲ್ಲಿ? ಎಲ್ಲಿ ಎಲ್ಲಿ? ಇಲ್ಲೇನೆ ಬ್ರೋ. ಬನ್ನಿ ನೋಡ. ಫ್ರೆಂಡ್ಸ್ ಇಲ್ಲಂತೂ ಹಿಂದ್ಗಡೆ ನನ್ನಿಂದನೇ ಫಾಲೋ ಮಾಡ್ತಿದ್ದೆ ಬ್ರೋ. ಸುಜಾತ ಅಷ್ಟೇ ಹೇಳಿದ್ದು. ಹೌದು ಬ್ರೋ, ನಾನು ಕರೆದಿದ್ದು ನನಗೇನು ಆಗಲ್ಲ ತಾನೆ ಬ್ರೋ ಎಫೆಕ್ಟು? ಏನೂ ಆಗಲ್ಲ ಬ್ರೋ. ಗೋಸ್ಟ್ ಬನ್ನಿ ಬ್ರೋ, ಬನ್ನಿ ಬ್ರೋ. ದಾರಿನೂ ಇಲ್ಲ, ಹುಷಾರಾಗಿ ಕೆಳಗಡೆ. ಓಯ್ ಬ್ರೋ, ನೀನು ಸ್ವಲ್ಪ ದೂರ ಇರಬೇಡ. ದೂರ ಇರಬೇಡ ಅಂದೆ, ನೀನು ಹತ್ರಕ್ಕೆ ಇರಪ್ಪ. ಸುಜಾತ ಅವರೇ, ಹಲೋ ಬ್ರೋ. ರೆಸ್ಪಾನ್ಸ್ ಸಿಗ್ತಿದೆ ಬ್ರೋ ಇಲ್ಲಿ. ಹ್ಞೂ ಬ್ರೋ, ಇದು ಡೆಡ್ ಎಂಡು. ಈ ಕಡೆ ಯಾವುದೂ ಇಲ್ಲ, ನಡಿ ಹಂಗೆ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ಬ್ರೋ. ಎಲ್ಲ ಕಡೆ ಬರ್ತಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಸೌಂಡು. ಎಲ್ಲೆಲ್ಲ ಹಿಂದೆನೇ ಬರ್ತಿದೆ ನಮಗೆ. ಸೊ ಸುಜಾತ ಅವರೇ, ನೀವು ತುಂಬ ಭಯ ಬೀಳಿಸ್ತಾ ಇದ್ದೀರಾ ನಮ್ಮ ಹುಡುಗನಿಗೆ. ನಾವೇನು ಎದ್ರಲ್ಲ ಬ್ರೋ. ಮೇಲೆ ಕೂತಿದೆಯಾ? ಏನು ಇಲ್ಲ ಬ್ರೋ ಇಲ್ಲಿ ಬ್ರೋ. ಆ್ಯಕ್ಚುಲಿ ಇಲ್ಲೇ ಸೌಂಡ್ ಜಾಸ್ತಿ ಮೇಲೆ ಕೂತಿದ್ದಾವೆ, ಏನಂತ ಗೊತ್ತಾಗ್ತಿಲ್ಲ ಬ್ರೋ. ರೆಸ್ಪಾನ್ಸ್ ಸುಜಾತ ಅವ್ರ ಹತ್ರ ಪಕ್ಕ ಕನ್ಫರ್ಮ್ ಇಲ್ಲೇ ಬ್ರೋ ಇರೋದು, ಅದಂತೂ ಕನ್ಫರ್ಮು. ನಾನು ಕರೆದಿದ್ದು ಕೊಡಲೊಂದು ರೆಸ್ಪಾಂಡ್ ಮಾಡ್ತಿದ್ದೆ. ಅಲ್ಲೋಡಿ ಬ್ರೋ, ಬರ್ತೀರಿ ಒಂದು ನಿಮಿಷ. ಸುಜಾತ ಅವರೇ, ಸುಜಾತ ಹೋಗಿ ಬರ್ತಾ ಇದ್ದೀರಿ. ಲಕ್ಷ್ಮಿನ ನೋಡ್ಕೊಂಡು ಬರ್ತೀವಿ. ನೀವು ಅಂದ್ರಲ್ವಾ ನಾವು ಇದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ, ಅದರಿಂದ ನಾವು ಹೊರಡ್ತಾ ಇದ್ದೀರಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಬರೋದು ಬೇಡ ನಮ್ಮಿಂದ, ನಿಮ್ಮಿಂದನೂ ನಮಗೂ ಯಾವುದೇ ರೀತಿ ತೊಂದರೆ ಬರೋದು ಬೇಡ. ಸೊ ನಾವು ಹೊರಡ್ತಾ ಇದ್ದೀರಿ. ಸೊ ನಗ್ತಿದೆ, ನಗೋದೇ ಇಲ್ಲಿ. ಅಲ್ಲ, ಅವಾಗಲೇ ಅಳೋ ಥರ ಇದು ಮಾಡ್ತು, ಇವಾಗ ನಗ್ತಿದೆ. ಈ ಕಡೆಯಿಂದ ನೋಡ್ಕೊಂಡು ಹೋಗ್ಬಿಡೋಣ ಬಾಬು. ಇನ್ನೂ ಹೋಗ್ತೇನೆ ಇದೀವಿ ಬ್ರೋ. ಇದು ನೋಡಿ ಎಷ್ಟಿದೆ.
ಹೆಂಗಿದೆ ಬ್ರೋ? ನಾನು ಇಲ್ಲಂತೂ ಬ್ರೋ ಒಬ್ಬರೆಲ್ಲ ಹೆಂಗ್ ಬ್ರೋ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು? ರೂಢಿ ಆಯಿತು, ಕಷ್ಟ ಇದೆ ಬ್ರೋ. ರೂಢಿ ಆಯಿತು, ಒಬ್ಬರೇ ಬರೋದು. ಅದೇ ರೂಮಲ್ಲಿ ಅದೇ ಸ್ಪಾಟಲ್ಲೇ ಸೇಮ್ ಜಾಸ್ತಿ ಬರ್ತಿರೋದು ಅಷ್ಟೇ ಬ್ರೋ. ಯಾವುದು ಗೊತ್ತಿಲ್ಲ ನಮಗೆ. ಹೌದೌದು ಬ್ರೋ. ಲಕ್ಷ್ಮಿ ಅವ್ರಿಗಂತೂ ರೆಸ್ಪಾನ್ಸ್ ಸಿಗ್ತಿಲ್ಲ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಹೌದು, ಲಕ್ಷ್ಮಿ ಅವ್ರು ಏನಾದರೂ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಅವ್ರ ಹೆಸರು ಕರೆದಾಗ ರೆಸ್ಪಾನ್ಸ್ ಸಿಗ್ತಿಲ್ಲ. ಸೇಫಾಗಿರಿ. ನೀವು ಸೇಫಾಗಿ ಬನ್ನಿ. ಮುಳ್ಳು ಮರ ಬ್ರೋ ಇದು. ಸೇಫಾಗಿರಿ. ಅಪ್ಪ ನನಗಂತೂ ಸಾಕಾಗೋಯ್ತು. ಅಷ್ಟೊಂದು ಇಲ್ಲೇನು ಅನ್ನಿಸ್ತಿಲ್ಲ, ಬಟ್ ಆ ಕಿಚನ್ನು ಕ್ಯಾಂಟೀನ್ ಹತ್ರ ಮಾತ್ರ ಹೆವಿ ಸೈಕಿದೆ. ನಮ್ಮ ಲಾಸ್ಟ್ ಟೈಮ್ ಆ ಲೊಕೇಶನ್ ಸೌಂಡ್ ಬರ್ತಿದೆ ಅಷ್ಟೇ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸು ನಡೀತಿದೆ ಅದು. ಓಯ್ ಏನಿಲ್ಲ. ಸೊ ಎಲ್ಲ ಕಡೆ ನಾವು ಆ್ಯಕ್ಚುಲಿ ನೋಡ್ಕೊಂಡು ಹೋಗೋದು ಏನಕ್ಕೆ ಎಲ್ಲ ರೂಮು ನೋಡ್ತೀರಿ ಅಂದರೆ ಎಲ್ಲಾದರೂ ಕ್ಯಾಪ್ಚರ್ ಆಗುತ್ತಾ ಅಂತ. ಓಕೆನಾ ಬ್ರೋ? ಅದರಿಂದ ಎಲ್ಲ ರೂಮು ಚೆಕ್ ಮಾಡ್ತೀರಿ. ಸಾಕು ಬ್ರೋ, ಕ್ಯಾಪ್ಚರ್ ಆಗಿದೆ ಬ್ರೋ. ಕಣ್ಣು ನೋಡಿದ್ದೀನಿ, ಕ್ಯಾಮ್ರಾದಲ್ಲಿ ನೋಡಿದ್ದೀನಿ ಕ್ಯಾಪ್ಚರ್ ಆಗಿದೆ. ಲಕ್ಷ್ಮಿ ಅವರು ಪಕ್ಕ ಲಕ್ಷ್ಮಿ. ನಾನು ಕ್ವಶನ್ ಕೇಳಬೇಕಾದ್ರೆ ನೀನು ಕ್ಯಾಮ್ರಾ ತಿರುಗಿಸ್ದೆ, ನಿನ್ನ ಕಣ್ಣಿಗೆ ಸ್ಟಾರ್ಟಿಂಗೇ ಕಾಣಿಸ್ಬಿಡ್ತಾ ಅದು ಹೆಂಗೆ? ಬ್ರೋ ಅಳ್ಕೊಂಡು ಹೋಗ್ತಿದೆ ಬ್ರೋ, ಅದು ಒಂಥರ ಸೌಂಡ್ ಮಾಡ್ಕೊಂಡು ಹೋಗ್ತಿದೆ. ಏನೋ ಒಂಥರ ಡಿಫ್ರೆಂಟ್ ಬ್ರೋ ಅದು. ನಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಈಗ ಬಂದ್ವಲ್ಲ ಬ್ರೋ ಇದು. ಈ ಸ್ಟಾರ್ಟಿಂಗ್ ನಾವು ಫಸ್ಟ್ ಬಂದಿದ್ದೆ ಇದಕ್ಕೆ ಬ್ರೋ. ಸೊ ಫ್ರೆಂಡ್ಸ್, ನಾವಾದರೆ ಇಲ್ಲಿಂದ ಜೊತೆಗೆ ಹೋಗೋಣ. ಬನ್ನಿ ಬ್ರೋ. ಸೊ ಫ್ರೆಂಡ್ಸ್, ನಾವಾದರೆ ಇವಾಗ ಈ ಲೊಕೇಶನಿಂದ ಓಡ್ತಾ ಇದ್ದೀರಿ. ಸೊ ಇದೇ ಥರ ವೀಡಿಯೋಗಳು ಬರ್ತಾ ಇರ್ತವೆ ಇದಕ್ಕೆ ಮೇಲೆ. ಸೊ ಪ್ರಜ್ವಲ್ ಬ್ರೋ ಬನ್ನಿ ಬ್ರೋ, ನಿಮ್ಮದು ಬೇಕಾದರೆ ಆಫ್ ಮಾಡ್ಕೊಳ್ಳಿ ಬ್ರೋ. ನೀವೇಲಿ ಈ ಲೊಕೇಶನ್, ನೆನ್ನೆ ಲೊಕೇಶನು, ಈ ಲೊಕೇಶನು. ನೆನ್ನೆ ಮೇಲೆ ಹೋದ್ರೆ ಕೆಳಗೆ ಸೌಂಡ್ ಕೇಳಿಸ್ತಿತ್ತು, ಕೆಳಗೆ ಹೋದ್ರೆ ಮೇಲೆ ಸೌಂಡ್. ಇಲ್ಲಿ ನೋಡಿದ್ರೆ ಹಿಂದೆನೇ ಸೌಂಡ್ ಕೇಳಿಸ್ತಿದೆ. ಲಕ್ಷ್ಮಿ ಅಂದಾಗಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಬಟ್ ಎಕ್ಸ್ಟ್ರೀಮ್ ಇದೆ ಬ್ರೋ. ಮತ್ತು ನೀವು ಫಸ್ಟ್ ಟೈಮು ಶ್ಯಾಡೋನೆಲ್ಲ ಬ್ರೋ ಅದಂತೂ ಕೇಳಲೇಬೇಡಿ. ನೋಡಿದ್ದೀರಾ ಬ್ರೋ? ನೀವು ಕೇಳಿರೋ ಕ್ವಶನು, ನೀವು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನನಗೆ ಮೀಟ್ ಆದವಾಗ ಕೇಳಿರೋ ಕ್ವಶನ್ಸು ಎಲ್ಲ ಕ್ಲಾರಿಫೈ ಆಯಿತಾ ನಿಮಗೆ 2 ವಿಡಿಯೋದಲ್ಲಿ? ಏನು ಬ್ರೋ, ಕ್ಲಾರಿಫೈಗಿಂತ ಡಬಲ್ ಆಗಿದೆ ಇಲ್ಲಿ. ಸೊ ಫ್ರೆಂಡ್ಸ್, ಅಷ್ಟೇ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ. ನಮ್ಮ ಪ್ರಜ್ವಲ್ ಅವರು ಇದಕ್ಕೆ ಮೇಲೆಯಿಂದ ನಮ್ಮ ಗೋಸ್ಟ್ ಹಂಟಿಂಗ್ ಚಾನಲಲ್ಲಿ ಒನ್ ಆಫ್ ದ ಟೀಮ್ ಮೆಂಬರು. ಸೊ ಸ್ವಲ್ಪ ಭಯ ಪಡ್ತಿದ್ದಾರೆ. ನಾನು ಆದಷ್ಟು ಇದ್ದೇ ಇರುತ್ತೆ. ನಾನು ಒಂದು 10 ವಿಡಿಯೋ ಗಂಟ ನಾನು ಇದೇ ಥರ ಭಯ ಬೀಳ್ತಿದ್ದೆ. ಸೊ ಭಯ ಪಡ್ತಿದ್ದೆ. ಸೊ ಹೋಗ್ತಾ ಇವರು ಭಯ ಎಲ್ಲ ಹೋಗುತ್ತೆ ಅಂತ ನನಗೆ ಗೊತ್ತಾಗ್ತಿದೆ. ಸೊ ಇವರು ರೆಡಿ ಆಗ್ತಾರೆ ನಮ್ಮ ಟೀಮ್ ಮೆಂಬರು. ಸೊ ಇವ್ರನ್ನೂ ನಿಮ್ಮ ಕಮೆಂಟ್ಸ್ ಮೂಲಕ ಇವ್ರಿಗೆ ಏನೇನೆಲ್ಲ ವಿಶ್ ಮಾಡಬೇಕು ಅಂತಿದ್ದೀರಾ, ಮತ್ತು ಏನು ಚೇಂಜಸ್ ಮಾಡಬೇಕು ಅಂತ ಅಂತಿದ್ದೀರಾ, ಸಜೆಷನ್ ಏನಾದರೂ ಇದ್ದರೆ ಪ್ರಜ್ವಲ್ ಅವ್ರ ಬಗ್ಗೆ ಸಜೆಸ್ಟ್ ಮಾಡಿ. ಮತ್ತು ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಇನ್ನೊಂದು ಸಲಿನೂ ಹೇಳ್ತೀನಿ, ತುಂಬ ಜನ ನನಗೆ ಯೂಟ್ಯೂಬ್ ಕಡೆಯಿಂದ ನಾನು ಕಷ್ಟದಲ್ಲಿರಬೇಕಾದ್ರೆ ತುಂಬ ಸಹಾಯ ಮಾಡಿದ್ದೀರಾ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಎಷ್ಟು ಸಲ ನಿಮಗೆ ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಅಷ್ಟು ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ಸೊ ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್, ಜೈ ಶ್ರೀರಾಮ್. ಬಾಯ್ ಫ್ರೆಂಡ್ಸ್.